ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೀನಿ. ಕ್ರಿಮಿನಲ್ ಸಿಕ್ಕಿದ್ದೀನಿ. ಜರ್ಮನ್ ಗಾಡಿ ಓಡಿಸೋ ಫೀಲೇ ಬೇರೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಇವತ್ತೇನಪ್ಪ ಅಂದರೆ ನಾನು ಲುಂಗಿ ಹಾಕೊಂಬಿಟ್ಟಿದ್ದೀನಿ. ಇಟ್ಸ್ ಓಕೆ, ತುಂಬ ತಣ್ಣಗಾಯ್ತೈತೆ. ದೆನ್ ಇವತ್ತಿನ ಪ್ಲ್ಯಾನ್ಸ್ ಏನಪ್ಪ ಅಂದರೆ ಏನೂ ಗೊತ್ತಿಲ್ಲ. ಪ್ಲ್ಯಾನ್ ಮಾಡೋಕ್ಕೇ ಮೇಲೆ ಬಂದಿದ್ದೀನಿ. ಸೊ ದಿಸ್ ಇಸ್ ಮೈ ಬ್ರೋ. ಐ ಬ್ರೋ, ಹಾಯ್. ಫೋಕಸ್ ಆಗಿಲ್ಲ, ಹೀಗಾಯ್ತು, ಹೀಗೆ. ಹಾಯ್, ಥ್ಯಾಂಕ್ ಯು. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಓಕೆ ಗೈಸ್, ನಮ್ಮ ಮನೇಲಿ ಒಂದು ಮಿನಿ ಗಾರ್ಡನ್ ಇದೆ. ನಮ್ಮಮ್ಮ ಮಾಡಿರೋದು, ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇದು ನಮ್ಮ ಮಿನಿ ಗಾರ್ಡನ್ನು. ಇಲ್ಲಿ ನೋಡ್ಬೋದು ನೀವು, ಫಾಮೇ ಅನ್ಬೋದು, ಫುಲ್ ನರ್ಸರಿನೇ ಇಲ್ಲ ಇದೆ. ಯು ಕ್ಯಾನ್ ಸಿ ದಿಸ್ ಬಾಳೆ ಗಿಡ. ಆ್ಯಂಡ್ ಇದು ಯೂಶಲಿ ಆಲ್ಮೋಸ್ಟ್ ಎಲ್ಲರೂ ಮನೇಲಿ, ಇದು ನಮ್ಮ ಮನೇಲಿ ಪೂಜೆಗೆ ಅಂತ ಯೂಸ್ ಮಾಡ್ತಾರೆ. ತುಂಬ ಇಷ್ಟ ಅಂತ ಯೂಸ್ ಮಾಡ್ತಾರೆ ಇದನ್ನು ದೇವ್ರ ಗಿಡಕ್ಕೆ. ಆ್ಯಂಡ್ ದಟ್ ಈಸ್ ಹೈಬಿಸ್ಕಸ್. ಇದು ನಿಮಗೆ ಗೊತ್ತಿರುತ್ತೆ, ಸ್ನೇಕ್ ಲೀಫ್ ಅಂದ್ಬಿಟ್ಟು. ಇದು ಕರ್ಬೇವಿನ ಸೊಪ್ಪು ಅಂತ ಅನ್ಕೋಬೇಡಿ, ಕರ್ಬೇವಿನ ಸೊಪ್ಪು ಅಲ್ಲ. ನಾನು ಕರ್ಬೇವಿನ ಸೊಪ್ಪು ಅಂತ ಅಂದ್ಬಿಟ್ಟು ಯಾವಾರ್ಬಿಟ್ಟಿದ್ದೆ. ಆ್ಯಂಡ್ ಶಿ ಇಸ್ ಮೈ ಮಾಮ್. ಫೋನ್ ಬಿಡ್ರಮ್ಮ, ಯಾವಾಗಲೂ ಫೋನ್ ಇಟ್ಕೊಂಡು. ಗೈಸ್, ನಮ್ಮ ಸುಮಿತ್ರಮ್ಮ ಬ್ಯುಸಿ ಆಗಿಬಿಟ್ರು. ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಬೇಕು. ಬನ್ನಿ ಹಾಗೆ ಗಿಡಕ್ಕೆ. ಇವ್ನು ನನ್ನ ಕಸಿನು, ನನ್ನ ತಮ್ಮ. ಏನು ಮಕ ನೋಡ್ತಿದ್ದೀರಾ ನದಿ? ಆಯ್ತು, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮತ್ತು ಅಲ್ಲಿ ತೋರಿಸು, ಅಲ್ಲಿ ಮತ್ತು ಇಲ್ಲಿ ತುಂಬ ಕಡೆ ಇಲ್ಲಿ ಕುಡಿತೈತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೀನಿ. ನಿಮ್ಗೆ ಯಾರಾದರೂ ಪೊಲೀಸ್ ಗೊತ್ತಿರಬೇಕು, ಕಳ್ಳಿ ಹಾಕೋಣ ನೀವು. ಇವತ್ತಿನ ಪ್ಲ್ಯಾನ್ ಏನು ಅಂದರೆ, ನನ್ನ ಫ್ರೆಂಡ್ದು ಕೆಫೆಗೆ ಹೋಗೋದು. ಓಕೆನಾ? ಕೆಫೆಲಿ ವಿ ಹ್ಯಾವ್ ಸಮ್ ಸ್ಪೆಷಲ್ ಆ್ಯಕ್ಟಿವಿಟೀಸ್ ವಿತ್ ಯು ಗೈಸ್ ಆ್ಯಂಡ್ ವಿತ್ ಮೈ ಮಾಮ್ ಮತ್ತು ಅವರು ಎಲ್ಲರ ಜೊತೆ. ಬನ್ನಿ ಹೋಗೋಣ. ಸೊ ಇನ್ನೊಬ್ಬನ್ನ ಮೀಟ್ ಮಾಡಿಸ್ಬೇಕು. ಇವನು ಗೊತ್ತಿರ್ತಾನೆ ಅಲ್ಲ, ನಿಮ್ಮ ಮಿನಿ ವ್ಲಾಗಲ್ಲಿ ನೋಡಿರ್ತೀರ. ಈಸ್ ಮೈ ಸನ್, ಮೈ ಬಾಯ್, ಲೋಪರ್ ನನ್ನ ಮಗನೇ. ಗೈಸ್, ಕ್ರಿಮಿನಲ್ ಸಿಕ್ಕಿದ್ದೀನಂತೆ. ಬನ್ನಿ ನೋಡೋಣ. ಹಾಂ, ಏನೋ ಏನ? ಫಸ್ಟ್ ಇದಕ್ಕೇನಾದರೂ ಸೊಲ್ಯೂಷನ್ ಹುಡುಕಿ. ಏನು ಪೌಡ್ರು? ಅದೇನೋ ಅದಕ್ಕೆ ಹಾಕೊಂತದ್ದು. ಇಲ್ಲೆಲ್ಲ ಹೋಲ್ ಮಾಡಿದೆ ನೋಡು, ಸುರಂಗ ಥರ ಹೋಗ್ತಾ ಇದೆ ನೀರು. ಏನು ಹಿಂಗೆ ಹೋಗ್ತಾ ಇತ್ತು ನೀರಿದು ಒಳಗೆ? ನಮ್ಮಮ್ಮ ಏನು ಮಾಡ್ತಾರೆ ನೋಡಿ. ಅದಕ್ಕೆ ಸೊಲ್ಯೂಷನ್ ಇವ್ರಿಗೆ ಸಿಗ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ, ಅವನೂ ಬಿಡ್ತಾ ಇಲ್ಲ. ಅವನು ಕ್ರಿಮಿನಲ್ ಎಲ್ಲಿ ಓಡಾಡ್ತಾವನೆ ಅವನು. ಇವಾಗ ನೋಡಿ, ಇವತ್ತು ಇಷ್ಟು ಗೋರ್ ಹಾಕಿರೋದು ಅವನು. ಎಷ್ಟು ಗೋರ್ ಹಾಕೋನೆ ಅಂದರೆ ಕಂಪ್ಲೀಟ್ ಒಂದು 2 ಈ ಬಾಂಡ್ಲಿ ಬರುತ್ತಲ್ಲ, 2 ಬಾಂಡ್ಲಿ ಅಷ್ಟು ಮಣ್ಣು. 10 ಬಾಂಡ್ಲಿಯಷ್ಟು ಮಣ್ಣು ರಾತ್ರಿ ನಮ್ಮ ಮನೇಲಿ ಏನಂತಾರೆ ತೋಡಿರೋದಲ್ಲ ಕಣಮ್ಮ, ಈ ಸ್ಮಗ್ಲಿಂಗ್ ಮಾಡಿದ್ದಾನೆ, ಬಿಲ ಮಾಡಿದ್ದಾನೆ, ಮಣ್ಣುಗಾರಿಕೆ, ಗಣಿಗಾರಿಕೆ ಮಾಡಿದ್ದಾನೆ. 10 ಬಾಂಡ್ಲಿ ಮಣ್ಣು ನಮ್ಮ ಮನೆದು ಗಣಿಗಾರಿಕೆ ಮಾಡಿದ್ದಾನೆ. ಅವನು ಸಿಗಾಕೊಂಡ್ರೆ ಫಸ್ಟು ಗಲ್ಲಿಗೆ ಸಿಕ್ಲಿ ಅವನು ಫಸ್ಟು. ಯಾವುದು ಇಲ್ಲೂ ಮಾಡ್ತೀನಿ ಅಮ್ಮ. ಇದು ಏನ್ ಗೊತ್ತಾ, ಬಾಳೆ ಎಲೆ ಇರೋದಕ್ಕೇನೆ ಅನ್ಸ್ತದೆ ಇದು. ಬಾಳೆ ಎಲೆ ಎಲ್ಲ ಮಗ್ನೆ
ಬಾಳೆ ಗಿಡ ಇರೋದಕ್ಕೆ ಇಲ್ಲಿ ಬರ್ತಾ ಇರುತ್ತೆ, ತುಂಬಾ ಬರುತ್ತೆ ಇಲ್ಲಿ ನೋಡಿ. ಇಲ್ಲಿ ಬಾಳೆ ಗಿಡನೇ ಮಲಗಿಸ್ಬಿಟ್ಟಿದೆ. ಫೇವರೇಟ್ ಗಾರ್ಡನ್. ಗಾರ್ಡನಿಂಗ್ ಅಂದ್ರೆ ನಮ್ಮ ಅಮ್ಮಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಹೋಗಿದೆ 2 ದಿನ ಇವನ್ ಜೊತೆ ಹೋಗ್ಬಿಟ್ಟು ಬೆಂಗಳೂರಿಗೆ. ನನ್ನ ಗಿಡ ಎಲ್ಲ ಹೋಗ್ಬಿಟ್ಟಿದೆ, ನೀರು ಹಾಕಿಲ್ಲ, ಯಾರು ಸರಿಯಾಗಿ ನೋಡ್ಕೊಂಡಿಲ್ಲ. ಎತ್ಕೊಂಡ್ಬಂದ್ಬಿಡಿ ಗಿಡಗಳನ್ನ ಬೆಂಗಳೂರಿಗೆ. ಅಯ್ಯೋ ನಾನು ಬರೋದೇ ಕಷ್ಟ, ಗಿಡಗಳೆಲ್ಲ ಎತ್ಕೊಬಂದು ಎಲ್ಲಿಲ್ಲ. ಅಲ್ಲಿ ಗಿಡಕ್ಕೆ ನೀರು ಹಾಕಲ್ಲ ಇವನು. ಅಲ್ಲಿ ನಿಮಗೆ ಗೊತ್ತು ನಾನು ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ಎಷ್ಟು ಗಂಟೆಗೆ ಹೋಗ್ತೀನಿ. ಏನೇ ಮಾಡಿದ್ರು ರೆಸ್ಪಾನ್ಸಿಬಿಲಿಟಿ ಇಸ್ ಇಂಪಾರ್ಟೆಂಟ್. ರೆಸ್ಪಾನ್ಸಿಬಿಲಿಟಿ ನೋಡು, ನಾನು ಇದು ಕಂಠನ ಕವರಲ್ಲಿ ಹಾಕಿಟ್ಟಿದ್ದೀನಿ, ಆದರೆ ಅದನ್ನು ತಗೊಂಬಂದು ಇಲ್ಲಿ ಸೈಡ್ಗೆ. ನಾನು ಭಾರಿ ಕ್ರಿಮಿನಲ್ಲೇ ಇರಬೇಕು. ಈಗ ಬಂದು ತಿಂತಿದ್ದ ಕಣೋ. ನಾನು ಅನ್ಕೊಂಡಿದ್ದೆ ಚಿಕ್ಕದ್ರಿಂದ ನಾನೊಬ್ಬನೇ ನಿಮಗೆ ಟಕ್ಕರ್ ಕೊಡೋ ಮನುಷ್ಯ ಅಂತ. ಇಲ್ಲೊಬ್ಬ ಇದ್ದಾನೆ. ಯಾರಿಗೂ ಜಾಸ್ತಿ ದಿನ ಗೈಸ್, ನಾನು ಏನು ಮಾಡ್ಬಿಟ್ಟಿದ್ದೀನಿ ಈಗ ನನ್ನದಾರಿ ಕೆಲಸ ಅಂದರೆ ಕೀನ ಒಳಗಾಕ್ಬಿಟ್ಟು ಕಾರ್ನ ಲಾಕ್ ಮಾಡಿಬಿಟ್ಟಿದ್ದೀನಿ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಈಗ ನಮ್ಮ ಅಮ್ಮಂಗೆ ಹೋಗಿ ಕೇಳಿದ್ರೆ ಸುಮ್ಮನೆ ಸೈಕ್ ಸೆನ್ಸ್ ಮಾಡ್ತಾರೆ. ಬಟ್ ಕೇಳಿದೆ, ಓಕೆ ಇವಾಗ ಏನು ಮಾಡೋದು ಅಂದರು. ಸ್ಪೇರ್ ಕೀ ಬೇಕಲ್ವಾ ಅಂದ್ಬಿಟ್ಟು ಹಿಂಗೋ ಮೈ ಮುಚ್ಚಿದ್ದೀನಿ. ಇವಾಗ ಯಾರನ್ನಾದರೂ ಕೀ ರಿಪೇರಿ ಮಾಡೋರನ್ನ ಕರೆಸ್ಬಿಟ್ಟು ಕೀನ ತೆಗೆಸ್ಬೇಕು. ಇದು ಕೀ ಲಾಕ್ ಒಳಗಡೆನೆ ಬಿಟ್ಟಿದೆ. ಇದು ಓಪನ್ ಮಾಡಬೇಕಲ್ಲ. ಮಾಮೂಲಿ ನಮ್ಮ ದೊಡ್ಡವನ ಮನೆ ಸುಮಾರು ಎಷ್ಟೊತ್ತಾಯ್ತದಂತ ಅಂದ್ಬಿಡೋದು ಗೊತ್ತಿಲ್ಲ ಇನ್ನು ಎಷ್ಟೊತ್ತಾಗುತ್ತೆ. ಬೇಕು ಬಾರ, ಹೆಂಗೂ ಸ್ಪೇರ್ ಕೀ ಇರಲಿಲ್ಲ. ಅದು ಬಾಲಲ್ಲಿ ಟ್ರೈ ಮಾಡಿ ಒಂದ್ಸತಿ. ಹಲೋ, ಯಾವ ಕಾರ್ ಅದು? ಒಳಗಡೆ ಇಟ್ಬಿಟ್ಟು ಇವನು ನಾಟಕ ಆಡ್ತಾ ಕೂತವನೆ. ಯಾವ ಕಾರ್ ಅಣ್ಣ? ಕ್ಲೋಸ್ ಮಾಡಕ್ಕೆ ಶವರ್ಲೆಟ್ ಅರುಣ ಮಾಡ್ಲೇನು ಮಾಡ್ಲೇನಣ್ಣ? ಮಾಡ್ಲು ಅದು ಕೊಡು 500 ರೂಪಾಯಿ. ಅರುಣ್ ಚೆನ್ನಾಗಿದ್ಯಾ? ಇದೇನು ಅಂದರೆ ಇದು ಕೀನ ಕಾರ್ ಒಳಗಡೆ ಮಡಗ್ಬಿಟ್ಟಿದ್ದೆ, ಲಾಕ್ ಮಾಡ್ಕೊಬಿಟ್ಟಿದ್ದೆ. ಚೆವರ್ಲೆಟು. ಓಕೆ, ಫೈನಲಿ ಹೆಂಗೂ ಕಂಟೆಂಟ್ ಬೇಕಿತ್ತು, ಹುಡುಕ್ತಾ ಇದ್ದೆ. ಕಂಟೆಂಟ್ ಸಿಕ್ಬಿಡ್ತು. ನಾನೇ ಮಾಡಿದ್ದು ಕಂಟೆಂಟು. ಆ್ಯಕ್ಚುಲಿ ನಾನು ಇವನ್ನ ಬರೋ ಕಾರ್ ಹೇಳ್ಕೊಡ್ತೀನಿ ಕರ್ಕೊಂಡೆ. ನೋಡಿದ್ರೆ ನೀ ಏನಕ್ಕೆ ಬಂದೆ? ಕಾರ್ ಓಡಿಸಿ ಕೀನೇ ತೆಗೆದು ಒಳಗಡೆ ಕೊಟ್ಟು ಓಡಿಸ ಕಾರ. ಈಗ ಓಪನ್ ಮಾಡ್ತಾರಲ್ಲ, ಸ್ಪೇರ್ ಕೀ ಇದ್ದಿದ್ರೆ ಇನ್ನೊಂದು ಆಯ್ತು. ಅದು ಸ್ಪೇರ್ ಕೀ ಏನು ಗೊತ್ತಾ, ಇದು ಹಳೆ ಕಾರು, ಇದಕ್ಕೆ ಸ್ಪೇರ್ ಕೀ ಅಂತ ಕೊಡಲಿಲ್ಲ ಅವರು. ಆ್ಯಕ್ಚುಲಿ ಇದು ಕಾರ್ ಬಂದ್ಬಿಟ್ಟು ಒಂದು 2013 ಇಲ್ಲ 14 ಮಾಡಲ್ ಕಾರ್ ಇದು. ಬಟ್ ಗನ್ನು ಸಖತ್ತಾಗಿ ನುಗ್ತಿದೆ. ಪೆಟ್ರೋಲ್ ಅಲ್ಲ? ಪೆಟ್ರೋಲ ಡೀಸೆಲ್? ಇಂಜಿನು. ಪೆಟ್ರೋಲ್ ಇಂಜಿನು ಗೈಸ್. ಇದು ಹತ್ರ ಬೇಕು. ಈ ಕಾರ್ ನನಗೆ ಏನಕ್ಕೆ ಇಷ್ಟ ಅಂದರೆ ಲಿಟ್ರಲಿ ಇದು ಬಂದ್ಬಿಟ್ಟು ಜರ್ಮನ್ ಇಂಜಿನ್ ಬರುತ್ತೆ ಇದಕ್ಕೆ, ಚೆವ್ಲೆಟ್ ಇವಾಗ ಬ್ಯಾನ್ ಆಗಿದೆ, ಇಂಡಿಯಾದಲ್ಲಿ ಇಲ್ಲ. ಬಟ್ ಸಖತ್ತಾಗಿ ನುಗ್ತದೆ. ಮೈಲೇಜ್ ಮಾತ್ರ ಕೇಳ್ಬಿಡಿ, 10 ಇಲ್ಲ 9, 7 ಸೀಟರ್ ಅಷ್ಟೇನ ಬರೋದ? ಅಷ್ಟೇ 7. ಅವಾಗಿನ ಕಾಲಕ್ಕೆ ಇದು ಬೆನ್ಸು ಕಣ. ಅವಾಗಿನ ಕಾಲಕ್ಕೆ ಇದು ಬೆನ್ಸು ಚೆವರ್ಲೆಟು. ನೀವು ಯಾರನ್ನೇ ಕೇಳಿ ಕಾರ್ ಓಡಿಸೋರವ್ರಿಗೆ ಜರ್ಮನ್ ಗಾಡಿ ಓಡಿಸೋ ಫೀಲೇ ಬೇರೆ, ಕಂಪ್ಲೀಟ್ ಬೇರೆ. ಇವಾಗ ಚೆವರ್ಲೆಟ್ ಆಗಿರ್ಬೋದು, ವೋಕ್ಸ್ ವ್ಯಾಗನ್ ಆಗಿರ್ಬೋದು, ಇವೆಲ್ಲನೂ ಪಿಕಪ್ ಬಂದ್ಬಿಟ್ಟು ರಾಕೆಟ್ ಇದ್ದಂಗೆ ಇರುತ್ತೆ. ಇದರಲ್ಲೇ ಚೆವರ್ಲೆಟಲ್ಲಿ ಇನ್ನೊಂದು ಬರುತ್ತೆ ಕ್ರೂಸ್ ಅಂದ್ಬಿಟ್ಟು, ಚೆವರ್ಲೆಟ್ ಕ್ರೂಸ್. ಅದು ಡೀಸೆಲ್ ರಾಕೆಟ್ ಅಂತಾರೆ. ಅದು ನನ್ನ ಫೇವ್ರೆಟ್ ಕಾರು. ನಮ್ಮಮ್ಮಗೆ ಹೇಳಿದೆ ಅದು ತಗೊಬಿಡೋಣ ಅಂತ, ಅದು ಸಿಕ್ಕಿಲ್ಲ ಆ್ಯಕ್ಚುಲಿ. ನೋಡೋಣ ಅವನು ಯಾವಾಗ ಬರ್ತಾನೆ. ಕಾರ್ಯವಾಸಿ ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸತಿ ಏನಾಗ್ಬಿಡ್ತದೆ ಅಂದರೆ ನಮಗೆ ಬೇಕಾಗಿರೋದು ನಮಗೆ ಸಿಕ್ಕಲ್ಲ. ಒಂದೊಂದ್ಸತಿ ನಾರ್ಮಲ್ ಟೈಮಲ್ಲಿ ಇಲ್ಲಿಂದ ಓಡಾಡ್ತಿರ್ತದೆ, ನಮಗೆ ಗೊತ್ತಾಗಲ್ಲ. ಕೆಲವು ಟೈಮಲ್ಲಿ
ಅಂಥವೇ ಕೈಗೆ ಬೇಕಾಗಿರೋ ಥರ ಆಗ್ಬಿಡುತ್ತೆ, ಅಂಥವರೇ ಆಗ್ಬಿಡ್ತಾರೆ. ಸೊ ಯಾರನ್ನೂ ನಾವು ಬಿಟ್ಕೊಡಕ್ಕೆ ಹೋಗ್ಬಾರ್ದು, ಲೈಫಲ್ಲಿ ಇಟ್ಕೊಂಡಿರ್ಬೇಕು. ಓಕೆ ಗೈಸ್, ನೋಡೋಣ. ಇವಾಗ 800 ರೂಪಾಯಿ ಪಿಕ್ತಾನೆ. ನಮ್ಮಮ್ಮನ ಹತ್ರ ಡೀಲ್ ಮಾಡ್ಬೇಕು 800 ರೂಪಾಯಿನ. ನಾನೊಂದು 200 ರೂಪಾಯಿ, ನಮ್ಮಮ್ಮ ಒಂದು 500 ರೂಪಾಯಿ. ಇಷ್ಟೇ. ಇಷ್ಟೇ ಚಿಕ್ಕ ಪ್ರೋಸೆಸ್ಗೆ ನನ್ನ ಮಗ 800 ರೂಪಾಯಿ. ನಮ್ಮ ಅಮ್ಮನ ಹತ್ರ 800 ರೂಪಾಯಿ 800 ರೂಪಾಯಿ ಕೊಡಿ, ನಾನು 300 ರೂಪಾಯಿ ಹಾಕ್ತೀನಿ. ಇನ್ನೊಂದ್ಸರಿ ಗಾಂಚಲಿ ಕೆಲಸಗಳು ಮಾಡ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ, ನಿನ್ಗೆ ಹೇಳ್ಬಿಟ್ಟಿದ್ದೀನಿ. ಅವತಾರ ಆಡ್ತಾನೆ. ಇರುವ ನಿಮಿಷ ಇರೋ ಮುಚ್ಕೊಂಡಿ. ಇವ್ನು ಹಾಳು ಮಾಡೋದಂತೆ, ನಾವು ಕೊಡೋದಂತೆ. ಕೊಟ್ಟು ಮಾಡ್ಬೋನೆ ಅವನ ಮಗ. ಇವನು ನಾನೆಲ್ಲ ಹಾಳು ಮಾಡಿದೆ. ನೀಟಾಗಿ ಕಾರ್ನ ಕೀ ಒಳಗಡೆ ಮಡಗಿದೆ. ಲಾಕ್ ಮಾಡವನೆ ದೊಡ್ಡ ಮನುಷ್ಯ. ಇವನು ನೀಟಾಗಿ ಒಳಗೆ ಮಡಗಿದೆ, ಅದು ಸೇಫ್ಟಿ ಅಂತಾರೆ. ಸುಮ್ಮನೆ ಇವನೊಬ್ಬ ವಿಡಿಯೋ ಮಾಡ್ತವನೆ ಅಲ್ಲಿ. ಇಲ್ಲೊಬ್ಬ ಅವನೇ ಪ್ರೀತು. ಅವಾಗ್ಲೇ 500 ರೂಪಾಯಿ ಅನ್ಬಿಟ್ಟು ಇವಾಗ ಏನ್ ತಮಾಷೆನಾ? ಭಾರಿ ಆಡ್ತಾನೆ. ಅವರು ಇನ್ನೊಂದ್ಸರಿ ನೀ ಬೇಜವಾಬ್ದಾರಿ ಕೆಲಸ ಮಾಡ್ಗಿಡಿದ್ರೆ అంటే నీవంటే నా అన్న అక్కడికి వస్తాయి దీన్ని. Dat ding is key inside the ball and nobody snore on the ಇಲ್ಲ ಎಂತಕ್ಕೆ ಅಲ್ಲ ಅದು ಮಷೀನ್ ಹಾಕ್ಬಿಡ್ತಿಲ್ಲ. ಯಾರು ಸಿಂಪಲ್ ಈಸಿ. ದೇಮಾ ಬೇಬಿ ದೇಮಾ ಕುಡಿ. ಆಯಿತು, ಶೇರಿಂಗ್ ಇಸ್ ಕೇರಿಂಗ್. ನಾನು 500 ರೂಪಾಯಿ ಹಾಕಿದ್ದೀನಿ, ನೀವು 300 ರೂಪಾಯಿ ಹಾಕ್ಬಿಡಿ. 800 ರೂಪಾಯಿ ಡಮಾರ್. ಯಾವುದಕ್ಕೆ 800 ರೂಪಾಯಿನೇ? It's very costly, very expensive. ಅವ್ರು ಫಸ್ಟ್ ಕೇಳಿದ್ದು 1200. 1200. 500 discount. Yeah, maybe 400 give me discount. 200. No, 300. I'll transfer. Okay. Okay. So guys, this is called business. So guys, finally ಕೀ ಸಿಕ್ಕಿದೆ. ಕೀ ಸಿಕ್ತು. ನಮ್ಮಮ್ಮ ಬರೋಕ್ಕಾಗಲ್ಲ ಅಂದರು. ಸೊ ನಾನು ನನ್ನ ತಮ್ಮನೇ ಇವಾಗ ಕೆಫೆಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ಸ್ಕೊ. ಪರವಾಗಿಲ್ಲ, ಸ್ಟೂಡೆಂಟು ಚೆನ್ನಾಗಿ ಓಡಿಸ್ತಾನೆ ಕಾರ್ನ. ಕಲ್ತ್ಬಿಟ್ಟ ಒಂದು 15 ಡೇಸಲ್ಲೇ. ಅಣ್ಣ ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ, ನಮ್ಗಲ್ಲ ಅವನಿಗೆ. ಸೊ ಗೈಸ್, ಇವಾಗ ನನಗೆ ಪಿಜ್ಜಾ ಕೊಟ್ಟಿದ್ದಾರೆ. ಯಾರು? ತೇಜು ಅವ್ರು ಪಿಜ್ಜಾ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಬ್ರೋ. ಮತ್ತು ಏನು ಶಿವಾಣಿ ಅವರೇ, ಓಕೆ, ನಿಮಗೊಂದು ಕ್ವಶನ್ಸ್ ಕೇಳ್ತೀನಿ, ಆಯಿತಾ? ಉಲ್ಟಾ ಆನ್ಸರ್ಸ್ ಹೇಳಬೇಕು. ಕಂಪ್ಲೀಟ್ಲಿ ರಾಂಗ್ ಆನ್ಸರ್ಸ್. ಫಾರ್ ಎಕ್ಸಾಂಪಲ್, ನೀವು ಹುಡುಗಿ ಅಂದರೆ ನೀವು ಹುಡುಗಿ ಅಲ್ಲ, ಹುಡುಗ ಅಂತ ಹೇಳಬೇಕು. ಓಕೆನಾ? ಡನ್ನಾ? ಸ್ಟಾರ್ಟ್ ಮಾಡೋಣ ಗೇಮು. ವಾಟ್ ಈಸ್ ಯುವರ್ ನೇಮ್? ಶಂಕರ್. ಶಂಕರ. ಓಕೆ, ಇದು ಯಾವ ಕಲರು? ಪಿಂಕ್. ಓಕೆ, ನೀವು ಯಾರು? ನಾನು ವಾಚ್ಮ್ಯಾನ್. ಓಕೆ, ಎಷ್ಟನೇ ಸೆಮ್ ಓದ್ತಾ ಇರೋದು? ಫಸ್ಟ್. ಬೇಗ ಹೇಳಬೇಕು, ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕು. ಫಸ್ಟ್ ಸೆಮ್. ನಿಮ್ಮ ಅಮ್ಮನ ಹೆಸರೇನು? ಹೋಯ್ತು, ಶಾಲಿನಿ. ಓಕೆ, ಗೊತ್ತಾಯ್ತಲ್ವಾ? ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಓಕೆ, ಫಸ್ಟಿಂದ ಡನ್. ನಿಮ್ಮ ಹೆಸರೇನು? ಶಂಕರ್. ಯಾವ ಕಾಲೇಜ್? JSS. ಡಮಾರ್. ಕರೆಕ್ಟ್ ಆನ್ಸರ್ ಮಾತಾಡೇ ಬರೋದು ತಲೆಗೆ. ಓಕೆನಾ? ಸರಿ ಆಯಿತು. ಫೋಕಸ್.
ಓಕೆ, ನಿಮ್ಮ ಜೆಂಡರ್ ಏನು? ಫೀಮೇಲ್. ಓಕೆ. ಡಮಾರ್. ಸೊ ಫೈನಲಿ ನಾವು ಗೆದ್ದಿದ್ದೀವಿ. ಪಿಜ್ಜಾ ನನಗೆ ಫ್ರೀಯಾಗಿ ಸಿಗ್ತಾ ಇದೆ. ಥ್ಯಾಂಕ್ ಯು. ಅದೆಲ್ಲ ಬರಲ್ಲ ಬ್ರೋ, ಬರೀ ಇಷ್ಟೇ ಬರ್ತದೆ ಆಯ್ತಾ. ನಿಮ್ಮೊಂದು ಗೇಮ್ ಬ್ರೋ. ಏನು ಬ್ರೋ? ನಿಮ್ಮ ತಂಗಿ ಇವಾಗ ಸೋತಿದ್ದಾರೆ. ಓಕೆ. ಸೋತಿರೋದಕ್ಕೆ ಪಿಜ್ಜಾ ಫ್ರೀಯಾಗಿ ಸಿಗ್ತೈತೆ ನನಗೆ. ಇವಾಗ ನಾನು ಕಾಸು ಕೊಡಬೇಕು ಅಂದರೆ ಹಾ. ನೀವು ಆ ಗೇಮಲ್ಲಿ ಗೆಲ್ಲಬೇಕು. ಏನ್ game ನಾನು ಬಾ? ಪ್ರಾಪರಾಗಿ 10 ಕ್ವಶನ್ಸ್ ಕೇಳ್ತೀನಿ. Okay. ಕಂಪ್ಲೀಟ್ ಉಲ್ಟಾ ಹೇಳ್ಬೇಕು. ಹೌದಾ? ಇವಾಗ ನಿಮ್ಮ ತಂಗಿ ಯಾರು ಅಂದರೆ ಹಾಂ ಇವರಲ್ಲ. ಹಾಂ ನಿಮ್ಮ ಜೆಂಡರ್ ಏನು ಅಂದರೆ ಹಾಂ ನೀವು ಒರಿಜಿನಲ್ ಆನ್ಸರ್ ಕೊಡಬಾರ್ದು. Okay, ಫೀಮೇಲ್ okay. ಅಂತ ಹೇಳ್ಬೇಕು. ಓಕೆನಾ? ಸ್ಟಾರ್ಟ್ ಮಾಡೋಣ. ಓಕೆ ಬ್ರೋ, ಇದು ಆರ್ಡರ್ ಕೊಡ್ತಿಲ್ಲ, ತಿಂತಾ ಇರಿ. ಬ್ರೋ 2 ನಿಮಿಷ ಬೇಗ ಹೌದಾ? ಸೋತೋಯ್ತೀರಾ. ನನಗೆ ತುಂಬ ಕಾನ್ಫಿಡೆಂಟ್ ಐತೆ. ಹೌದಾ? ಓಕೆನಾ? Thank you bro. ಹಾ? ನಿಮ್ಮ ಹೆಸರೇನು ಬ್ರೋ? ಅರುಣ್. ನನ್ನ ಬುಡಕ್ಕೆ ಬಂದ್ರ. ನಿಮ್ಮೂರು? ಹಾಂ, ದುಬೈ ಬ್ರೋ. ದುಬೈ. ಓಕೆ ಓಕೆ. ನೀವು ಹಾಕಿರೋ ಟಿ ಶರ್ಟ್ ಕಲರ್ ಏನು? ಇದು ರೆಡ್. ನಿಮ್ಮ ಅಮ್ಮನ ಹೆಸರೇನು? ಆನಂದ. ನಿಮ್ಮ ಯಾವ ಕಾಲೇಜ್ ಓದಿದ್ದು? ಇಷ್ಟು ಎಷ್ಟು ನೀವು ಈ ಕಾಲೇಜ್ ನೀವು ಇಲ್ಲಿ ಏನು ಓನರ್ ಏನು? ಇಲ್ಲಿ ಕೆಲ್ಸಕಾರ ಅವರು. ಕೆಲ್ಸಗಾರನಾ? ಓಕೆ ಬ್ರೋ, ಇದು ಯಾವ ಕಲರು? ಯಾವುದು? ಅದು ಬಲ್ಪು ವೈಟ್. ಬೇಗ ಹೇಳ್ಬೇಕು ಬ್ರೋ. ನಿಮ್ಮ ಡ್ಯಾಡಿ ಹೆಸರು? ನಿಮ್ಮ ಡ್ಯಾಡಿ ಹೆಸರು? ಹೋಗಿತ್ತು ಫೈನಲಿ. ಪರವಾಗಿಲ್ಲ, ಆಕ್ಚುಲಿ ಕ್ವಿಕ್ಕಾಗಿ ಆನ್ಸರ್ ಮಾಡಿದ್ರು ಇವರು. ಇವ್ರಿಗೆ IQ ಲೆವೆಲ್ ಜಾಸ್ತಿ ಇದೆ. IQ ಲೆವೆಲ್ ಜಾಸ್ತಿ ಇದೆ. ಇವ್ರು ಕಮ್ಮಿ ಇದೆ. ಆಕ್ಚುಲಿ ಇವರು ಎಸ್, ನಾನು ಟಾಪರ್. ಕಾಲೇಜ್ ಟಾಪರ್. ಇವರು ಓನರು. ಅದಕ್ಕೆ ಆನ್ಸರ್ ಗೊತ್ತಿರ್ತಾರೆ. ನಾನು ವರ್ಕರ್ ಆಗಿದ್ದೀನಿ, ಇವ್ರು ಓನರ್ ಆಗಿದ್ದಾರೆ. ಅದಕ್ಕೆ ಇಂಥವ್ರನ್ನ ಕೆಲ್ಸಕ್ಕೆ ಮಾಡಿಕೊಂಡು. ಓಕೆ ಬ್ರಾ, ಕ್ಯಾರಿ ಆನ್. ಓಕೆ, ನಾನು ಪಾಪ್ಕಾರ್ನ್ ಮಾಡ್ತೀನಿ. ಸೊ ಗೈಸ್, ಶಿವಾನಿ ಮತ್ತು ತೇಜು ಮತ್ತು ಅವ್ರ ಅಮ್ಮ ಎಲ್ಲ ಹೆಂಗೆ ಪರಿಚಯ ಆಗಿದೆ ನನಗೆ ಅಂದರೆ ಸೀನಪ್ಪನ ಕಡೆಯಿಂದ. ಮಿನಿ ವ್ಲಾಗ್ ನೋಡಿರ್ತೀರ ಸೀನಪ್ಪ ಅಂತ ಹೇಳಿರ್ತೀನಿ ನಾನು ಮಿನಿ ವ್ಲಾಗಲ್ಲಿ. ಅವ್ರ ಕಡೆಯಿಂದ ನನಗೆ ಪರಿಚಯ ಆಗಿದೆ. ಆ್ಯಂಡ್ 2 years ಬಿಫೋರ್ ಜುಲೈ ಟೈಮಲ್ಲಿ, ನನ್ನ ಬರ್ಡೇ ಟೈಮಲ್ಲಿ ನಾವು ದಾಂಡೇಲಿಗೆ ಹೋಗಿದ್ವಿ. ಅದರಲ್ಲಿ ಮೋರ್ ದ್ಯಾನ್ 50 ಮೆಂಬರ್ಸ್ ಪ್ಲಸ್ ಮೆಂಬರ್ಸ್ ಇದ್ರು. ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿ. 50+ ಮೆಂಬರ್ಸ್ ಇದ್ದರು. ಅಲ್ಲಿ ಪರಿಚಯ ಆಗಿದ್ದು. ಆ್ಯಂಡ್ ಆಫ್ಟರ್ ದಟ್ ಕಂಟಿನ್ಯೂಸ್ ಆಗಿ ನಾವು ಗೋವಾ ಟ್ರಿಪ್ ಹೋದ್ವಿ, ಲೈಕ್ ಫಾರ್ 3 to 4 days. ದಟ್ ವಾಸ್ ವೆರಿ ನೈಸ್. ಅದಾದಮೇಲೆ ಅಗೇನ್ ನ್ಯೂ ಇಯರ್ಗೆ ಮೀಟಪ್ ಆಗಿದ್ವಿ. ನ್ಯೂ ಇಯರ್ಗೆ ಆ್ಯಕ್ಚುಲಿ ಇಟ್ ವಾಸ್ ವೆರಿ ವೆರಿ ನೈಸ್. 1 year ಆಯಿತು. ಇದೇ ಎಕ್ಸಾಕ್ಟ್ 1 year ಬ್ಯಾಕು ನಾವು ನ್ಯೂ ಇಯರ್ ಇವ್ರ ಮನೇಲಿ ಮಾಡಿದ್ದು. ಇವ್ರ ಮನೆ, ಇವ್ರ ನೇಟು ಎಲ್ಲಿ, ಯಾವ ಊರದು? ಕನಕಪುರ. ಕನಕಪುರ ಹತ್ರ. ಇವ್ರ ಊರು ಏನು ಸಖತ್ತಾಗಿದೆ ಅಂದರೆ, ಇವ್ರ ಊರಿಗಿನ್ನ ಇವ್ರ ಮನೆ ಅಥೆಂಟಿಕ್ ಆಗಿದೆ. ಅವ್ರ ಮನೆ ಲಿಟ್ರಲಿ ಎಷ್ಟು ಅಂಚಿನ ಮನೆ. ಬ್ಯಾಕ್ ಫುಲ್ಲು ಜಾಗ ಇತ್ತು, ಹಿಂದೆಗಡೆ ಹಿತ್ತಲೆಲ್ಲ. ಅಲ್ಲಿ ನಾವು ಫೈರ್ ಕ್ಯಾಂಪ್ ಹಾಕಿ ಗೇಮ್ಸ್ ಎಲ್ಲ ಆಡಿ ಸಖತ್ತಾಗಿತ್ತು. ನಾವು ಈ ಸತಿ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀವಿ, ನೋಡೋಣ. ಫುಲ್ ಕಂಪ್ಲೇಂಟ್ ಆಗಿತ್ತು ಆ್ಯಕ್ಚುಲ್ ಆಗಿ ಇವರು ಹೋಗಾದ್ಮೇಲೆ. ಹೌದಾ? ಊರ ಕಡೆಯಿಂದ ಕಂಪ್ಲೇಂಟ್. ಹೌದಾ? ಏನು? ಯಾರು ನಮ್ಮ ಮನೆ ಎದುರುಗಡೆ ಅವರು ಪರೆ ಪಕ್ಕದವರು ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಊರ ಮುಖಂಡಂಗೆ ವಾಟ್ಸಪ್ ಮಾಡಿಬಿಟ್ಟಿದ್ರು. ಅವರು ನೆಕ್ಸ್ಟ್ ಡೇ ಬಂದು ಈ ಥರ ಊರಲ್ಲೆಲ್ಲ ನೀವು ಕೆಯಾಸ್ ಮಾಡಿಬಿಟ್ಟಿದ್ದೀರಾ ಅಂತ. ಗೇಮ್ಸ್ ಆಡ್ಬೇಕಾದ್ರೆ ಅದಂಗೆ ಹೆಲ್ದಿ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿತ್ತು. ಕಾಂಪಿಟೇಷನ್. ಹೋಪ್ ಯು ಗಾಯ್ಸ್ ಅಂಡರ್ಸ್ಟುಡ್. ಸೊ ಡನ್ ಗೈಸ್, ಡನ್ ವಿತ್ ಮೈ ವ್ಲಾಗ್ಸ್, ಟುಡೇಸ್ ವ್ಲಾಗ್. ಓಕೆ, ನೀವೇ ನೋಡಿದ್ರಿ ಬೆಳಗ್ಗೆಯಿಂದ ಎಷ್ಟು ಮೆಸ್ಸಪ್ ಆಯಿತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡಲ್ಲ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಬೋದು ತಾನೆ. ಒಂದೇ ಒಂದು ಬಟನ್ ಹಿಂಗೆ ಟಕ್ ಅಂತ ಹೊಡೆದ್ರೆ ಆಗೋಯ್ತು. ಬೆಲ್ ಹೊಡಿ. ಅದೇನು ಹೇಳಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡಿ. ಬಾಯ್ ಬಾಯ್.